Good evening, friends. Again, we are going to start the remaining paragraphs. The name of the topic is Colors of Sadness. So far we have discussed that the boy Satish was rejected by every school. The reason is very obvious, that he was impaired or deaf, or even his expressing quality means he could not say so easily to anyone, because he could not get any words, he could not understand. So when he could not understand, when he could not hear well, the expression is naturally becomes very slow or dim or nothing. So therefore we are going to study paragraph number 18. Though Avatar Narayan felt shattered, he would not give up hope. See, in every school the boy was rejected. ಪ್ರತಿಯೊಂದು ಸ್ಕೂಲದಲ್ಲಿ ಆ ಬಾಲಕನನ್ನು ತಗೊಳ್ಳಿಲ್ಲ. ಕಾರಣ ಏನು ಅಂತಂತಂದರೆ ಅವನಿಗೆ ಸರಿಯಾಗಿ ಕೇಳೋದಿಲ್ಲ. ಎರಡನೇದಾಗಿ ಕೇಳೋದಿಲ್ಲ ಅಂದ ಕೂಡಲೇ ಎಕ್ಸ್ಪ್ರೆಷನ್ಸ್ ಆರ್ ಆಲ್ಸೋ ನಾಟ್ ಪಾಸಿಬಲ್, ಅವನು ಹೇಳಲಿಕ್ಕೂ ಆಗಂಗಿಲ್ಲ. ಆದ್ದರಿಂದ ಅಲ್ಲಿ ಪದ ಏನು ಯೂಸ್ ಮಾಡ್ಯಾರ, ಅವತಾರ್ ನರೇನ್ ಫಾದರ್ ಫೆಲ್ಟ್ ಶಟರ್ಡ್, ಅವನಿಗೆ ಒಂದು ಟೈಪ್ ಕೆಟ್ಟ ಅನಿಸ್ತು. ಹಿ ಬಿಕೇಮ್ ವೆರಿ ಹೆಲ್ಪ್ಲೆಸ್. ಫಾದರ್ ಬಿಕೇಮ್ ಹೆಲ್ಪ್ಲೆಸ್, ಬಟ್ ಹಿ ಡಿಡ್ ನಾಟ್ ಗಿವ್ ಅಪ್ ಹೋಪ್. ಆದರೆ ಅವನಿಗೆ ಹಿಂಗೆ ಅನಿಸ್ತು, ಇರಲಿ ನೋಡೋಣ, ಇಫ್ ದಿಸ್ ಸ್ಕೂಲ್ ಹ್ಯಾಸ್ ನಾಟ್ ಟೇಕನ್ ಅಡ್ಮಿಷನ್, some other school, again some other school, like this, he was hoping that somewhere his son would get admission. That was his hope. ಅವನು ತನ್ನ ಪ್ರಯತ್ನವನ್ನು ಅಥವಾ ತನ್ನ ಆಶಾತನವನ್ನು ಆತ ಬಿಡಲಿಲ್ಲ. He continued after the unsuccessful expedition to the school. So every time he used to find a new school and he traveled or he toured, expeditions ಅಂತಂತಂದರೆ ಅವನು ಟೂರ್ ಮಾಡಿದ್ದು ಅಥವಾ ಪ್ರತಿಯೊಂದು ಸ್ಕೂಲಿಗೆ ಹೋದ, ಅಲ್ಲಿಯೂ ಕೂಡ ಏನಾಯಿತು ಅಂತಂತಂದರೆ ಸಕ್ಸಸ್ ಆಗಲಿಲ್ಲ. ಅನ್ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್ ಟು ಸ್ಕೂಲ್ಸ್. ಸತೀಶ್ ಬಿಕೇಮ್ ವೆರಿ ಮೂಡಿ. ಸತೀಶು ಏನಾದ ಅಂತಂದ್ರೆ ಮೂಡಿ ಆದ. ಅವನ ಪಾಪ ಒಂದ್ಸಲ ಎಸ್ ಅಂತಿದ್ದ, ನೋ ಅಂತಿದ್ದ. ಒಂದು ಟೈಪ್ ಅವನ ಭಾವನೆಗಳು ಏನಾಗಿರಲಿಲ್ಲ ಅಂತಂದ್ರೆ ಸ್ಟಡಿ ಆಗಿರಲಿಲ್ಲ. ಹಿ ವಾಸ್ ಮೂಡಿ. ಹಿ ಕುಡಂಟ್ ಟಾಕ್ ಫ್ರೀಲಿ ವಿತ್ ಎನಿವನ್. ಯಾರ ಜೊತೆಗೇನೂ ಅಷ್ಟು ಫ್ರೀಯಾಗಿ ಸ್ವತಂತ್ರವಾಗಿ ಮಾತಾಡ್ತಾ ಇರಲಿಲ್ಲ, ಮನಬಿಚ್ಚಿ ಮಾತಾಡ್ತಾ ಇರಲಿಲ್ಲ. ಹಿ ಕುಡ್ ನಾಟ್ ಟಾಕ್ ವಿತ್ ಎನಿವನ್ ಸೋ ಫ್ರೀಲಿ ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಎ ಸಿಂಗಲ್ ವರ್ಡ್. ಯಾಕಂತಂತಂದರೆ ಅವ್ರು ಏನು ಹೇಳ್ತಾರೆ ಅನ್ನೋದು ಪಾಪ ಅವನಿಗೆ ಕೇಳಿಸ್ತಿರ್ಲಿಲ್ಲ. ಇದೇ ಹೇಳಿದ್ನಲ್ಲ, ಎಕ್ಸ್ಪ್ರೆಷನ್ ಆರ್ ದಿಸ್ ಸ್ಪೀಚ್, ವಾಟ್ ಐ ಸೇ, ವಾಟ್ ಯು ಸೇ, ಈಸ್ ಓನ್ಲಿ ಪಾಸಿಬಲ್ ಹೌ ಸಪೋಸ್ ಐ ರಿಸೀವ್ ದ ವರ್ಡ್ಸ್ ಫ್ರಮ್ ದ ಔಟ್ಸೈಡ್. ಹೊರಗಿನಿಂದ ಶಬ್ದಗಳು ಬಂದಾಗ ಅದಕ್ಕೆ ಏನು ಮಾಡ್ತೇನೆ ಅಂತಂತಂದರೆ ರೆಸ್ಪಾಂಡ್ ಮಾಡ್ತೇನೆ, ಅಥವಾ ರಿಪ್ಲೈ ಕೊಡ್ತೇನೆ, ಅಥವಾ ಆನ್ಸರ್ ಕೊಡ್ತೇನೆ. ಇಲ್ಲಿ ಏನಾಗಿದೆ, ಬಿಕಾಸ್ ಹಿ ಕುಡ್ ನಾಟ್ ಹಿಯರ್ ಎ ಸಿಂಗಲ್ ವರ್ಡ್. ಅವನಿಗೆ ಒಂದು ಶಬ್ದನೂ ಕೂಡ ಏನಾಗ್ತಿರ್ಲಿಲ್ಲ ಅಂದ್ರೆ ಕೇಳ್ತಿರಲಿಲ್ಲ. ಹಿಸ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್. ಅವರು ಇಂದ್ರ ಕುಮಾರ್ ಗುಜ್ರಾಲ್ ಆಗ ಹೇಳಿದ್ದಲ್ಲ, ದ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಚೆನ್ನಾಗಿರ್ತಾಗ ತಮ್ಮನ ಜೊತೆಗೆ ಕೊಡ್ತಾ ಇದ್ರು. ವಿತ್ ಹಿಮ್ ಆ್ಯಂಡ್ ಟಾಕ್ಡ್ ಟು ಹಿಮ್. ಅವನಿಗೆ ಅನೇಕ ಸಂಗತಿಗಳನ್ನು ಹಾಗೆ ಮಾತಾಡ್ತಾ ಇದ್ದು. ವೆದರ್ ಹಿ ಗಿವ್ಸ್ ಎ ರೆಸ್ಪಾನ್ಸ್ ಆರ್ ರೆಸ್ಪಾನ್ಸಸ್ ದಟ್ ಡಸಂಟ್ ಮ್ಯಾಟರ್, ಬಟ್ ಹಿ ಯೂಸ್ ಟು ಎಂಗೇಜ್ ಸತೀಶ್ ಇನ್ ಟಾಕಿಂಗ್, ಇನ್ ಗಿವಿಂಗ್ ಸಮ್ ರೆಸ್ಪಾನ್ಸಸ್, ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಹಾಗೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಶಬ್ದಗಳನ್ನು ಹೇಳ್ತಾ ಇದ್ದ, ಉಚ್ಚಾರಣೆಯನ್ನು ಮಾಡುವುದನ್ನು ಹೇಳ್ತಾ ಇದ್ದ. ಸೊ ಇಂದ್ರ ಕುಮಾರ್ ಗುಜ್ರಾಲ್ ಹೆಲ್ಪ್ಸ್ ಹಿಸ್ ಬ್ರದರ್ ಇನ್ ದಿಸ್ ವೇ. ಅನೇಬಲ್ ಟು ಬಿಯರ್ ದ ಟಾಂಟ್ಸ್ ಆ್ಯಂಡ್ ಟೀಸಿಂಗ್ ಆಫ್ ದ ಚಿಲ್ಡ್ರನ್ ಇನ್ ದ ನೇಬರ್ಹುಡ್. ಏನಾಗ್ತಿತ್ತು, ನೇಬರ್ಹುಡ್ದಲ್ಲಿ ಈಗಾಗಲೇ ಅವನು ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲ ಏನು ಮಾಡ್ತಿದ್ರು ಅಂತ ಟಾಂಟ್ ಮಾಡ್ತಿದ್ರು. ಟಾಂಟ್ ಅಂತಂತಂದ್ರೆ ಒಂದು ಬಗೆ ದೇ ಯೂಸ್ ಟು ಲಾಫ್ ಅಟ್ ಹಿಮ್ ಆರ್ ದೇ ಯೂಸ್ ಟು ಸೇ ಸಮಥಿಂಗ್. ಈ ಉದಾಹರಣೆ, ಒಬ್ಬ ಯಾರಾದರೂ ಹಿಂಗೆ ಸಾವಕಾಶ ನೋಡ್ಕೋತ ಬಂದು ಅಂತಂತಂದ್ರೆ ನಾವು ಏನಂತ ಕರಿತೀವಿ, ಕುಂಟು ಬಂದು ನೋಡೋಣ, ಕುಂಟು ಬಂದು ನೋಡ ಅಂತ, ವೈರ್ ಲಿಂಪರ್ ಈಸ್ ಕಮಿಂಗ್ ಅಂತ ಹೇಳ್ತೇವೆ ನಾವು. ಅಥವಾ ಕಿವಿ ಸರಿಯಾಗಿ ಕೇಳಿಸಲ್ಲ, ಏನು ಕಿವಿಡಲಿ ಅಂತ ಅವನಿಗೆ ಇಮಿಡಿಯೇಟಾಗಿ ಬೈದು. ಅಥವಾ ಕರಿ ಸ್ವಲ್ಪ ಮುಖ ಬಾಡಿ ಕರಿಯಾಗಿತ್ತು ಅಂದರೆ ಕರಿಮಯ ಬಂದು ನೋಡಪ್ಪ ಅಂತ ಹಿಂಗೂ ಹೇಳ್ತೇವೆ ನಾವು. ಸೊ ದೇರ್ ಫೋರ್ ವಿ ಟಾಂಟ್ಸ್, ದೀಸ್ ಆರ್ ದಿ ಟಾಂಟ್ಸ್. ಸೊ ದೇರ್ ಫೋರ್ ಟಾಂಟ್ಸ್ ಆ್ಯಂಡ್ ಟೀಸಿಂಗ್ ಆಫ್ ದ ಚಿಲ್ಡ್ರನ್. ಸೊ ಸಮ್ ಟೈಮ್ ಈ ಚಿಲ್ಡ್ರನ್ ಯೂಸ್ ಟು ಟೀಸ್ ಹಿಮ್. ಅವನಿಗೆ ಏನು ಮಾಡ್ತಿದ್ರು ಅಂತಂತಂದರೆ ಒಂದು ಸ್ವಲ್ಪ ಚಾಷ್ಟೆಯನ್ನು ಮಾಡ್ತಿದ್ರು. ಟೀಸ್ ಅಂತಂತಂದ್ರೆ ಚಾಷ್ಟೆಯನ್ನು ಮಾಡು, ಮನಸ್ಸಿಗೆ ಹತ್ತುವಂತೆ ಮಾತಾಡೋದು, ದಟ್ ಇಸ್ ಕಾಲ್ಡ್ ಟೀಸಿಂಗ್. ಇನ್ ದ ನೇಬರ್ಹುಡ್, ಅದೇ ಆ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳು ಆ ರೀತಿ ಅವನಿಗೆ ಏನು ಮಾಡ್ತಿದ್ರು ಅಂತಂತಂದ್ರೆ ದೇ ಯೂಸ್ ಟು ಟೀಸ್ ಆ್ಯಂಡ್ ದೇ ಯೂಸ್ ಟು ಟಾಂಟ್ ಹಿಮ್.
ಬಿಕಾಸ್ ಆಫ್ ಹಿಸ್ ಮೀನ್ಸ್ he has lost his hearing power, or almost he has become deaf. ಸತೀಶ್ ಇವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ಹೀಗಾಗಿ ಏನಾಯಿತು ಅಂತಂತಂದರೆ ಅವನು ತನ್ನ ಇತರ ಕ್ಲಾಸ್ಮೇಟ್ಸ್ಗಳಿದ್ದರಲ್ಲ, ಈಗಾಗಲೇ ಇದ್ದವರಿಲ್ಲ, ಅವ್ರ ಜೊತೆಗೆ ಆಟ ಆಡೋದು ಕೂಡ ಅವನು ಹೋಗಲಿಲ್ಲ. he did not go there. Now his father and Inder spent time with every day. So what happened? Father and son used to spend time. ಅವರು ಏನು ಮಾಡ್ತಿದ್ರು ಅಂತಂದ್ರೆ ತಮ್ಮ ಸಮಯ ಮಗನ ಜೊತೆಗೆ ತಂದೆ ಮತ್ತು ಇಂದರ್, that is son Inder, used to spend their time with ಸತೀಶನ ಜೊತೆಗೆ. ತಂದೆ ಅವತಾರ್ ನರೇನ್ ಹಾಗೂ ಇಂದರ್ ಏನು ಮಾಡ್ತಿದ್ರು ಅಂತಂತಂದರೆ ಸತೀಶನ ಜೊತೆಗೆ ಸಮಯವನ್ನು ಕಳೀತಾ ಇದ್ರು. ಎವ್ರಿ ಡೇ ಟಾಕಿಂಗ್ ಟು ಹಿಮ್, ಅವನ ಜೊತೆಗೆ ಮಾತಾಡಿ. ಈಗಾಗಲೇ ಇದು ರೆಫರೆನ್ಸ್ ಆಗಿದೆ. ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್, ಅವನಿಗೆ ಅನೇಕ ವಸ್ತುಗಳ ಬಗ್ಗೆ, ವಿಷಯಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ರು. ದೇ ವರ್ ಕನ್ವಿನ್ಸಿಂಗ್. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಎ ಲಾಟ್. ಸೊ ಫಾದರ್ ಸೇಸ್, ಫಾದರ್ ಏನು ನೋಡಪ್ಪ, ಜೀವನದಲ್ಲಿ ಗೆಟ್ ಆನ್ ಅಂತಂತಂದ್ರೆ ಅಭಿವೃದ್ಧಿ ಹೊಂದು. ಗೆಟ್ ಆನ್ ಅಂತಂತಂದ್ರೆ ಏನು? ಅಭಿವೃದ್ಧಿ ಹೊಂದು, ಪ್ರೋಗ್ರೆಸ್ ಮಾಡು ಅನ್ನುವ ಅರ್ಥದಲ್ಲಿ ಈ ಪದ ಇದೆ. ಯಾವುದು? ಗೆಟ್ ಆನ್ ಅಂತ ಹೇಳಿ. ಗೆಟಪ್ ಅಲ್ಲ, ಗೆಟ್ ಆನ್. ಗೆಟ್ ಆನ್ ಮೀನ್ಸ್ ಟು ಮೇಕ್ ಸಮ್ ಪ್ರೋಗ್ರೆಸ್. ಸಪೋಸ್ ಯು ವಾಂಟ್ ಟು ಮೇಕ್ ಸಮ್ ಪ್ರೋಗ್ರೆಸ್ ಇನ್ ಲೈಫ್ ಯು ಹ್ಯಾವ್ ಟು ರೀಡ್ ಅ ಲಾಟ್. ನೀವು ತುಂಬ ಪುಸ್ತಕಗಳನ್ನು ಓದಬೇಕಾಗ್ತದೆ. ಬಿಕಾಸ್ ಯು ಹ್ಯಾವ್ ಟು ಕಲೆಕ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫಾರ್ಮೇಷನ್. ಭಿನ್ನ ಭಿನ್ನವಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ತಗೋಬೇಕಾಗ್ತದೆ. ಒಬ್ಬ ಮನುಷ್ಯ ಜಾಣ ಇದ್ದಾನೆ ಅಂತ ನೀವು ಹೆಂಗೆ ಹೇಳ್ತೀರಿ? ಬಿಕಾಸ್ ಈ ಈಸ್ ಹ್ಯಾವಿಂಗ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ಅವನೇನು ತಯಾರು ಮಾಡಿದ್ದಲ್ಲ, ಬೇರೆಯವ್ರ ಕಡೆಯಿಂದ. ಈಗ ಉದಾಹರಣೆ ನಾವು ವಿವೇಕಾನಂದರು ಓದ್ಬೋದು, ಓಶೋ ಓದ್ಬೋದು, ರಾಮಕೃಷ್ಣ ಓದ್ಬೋದು, ಅಥವಾ ವಿಜ್ಞಾನಿಗಳ ಬಗ್ಗೆ ಓದ್ಬೋದು. ಅದೊಂದು ಟೈಪ್ ಏನಾಗ್ತದೆ ಅಂತ ನನ್ನ ತಲೆಯೊಳಗೆ ಏನಾಗ್ತದೆ ಅಂತಂದ್ರೆ ಸ್ಟೋರ್ ಆಗ್ತದೆ. ಸೊ ವೆನ್ ಎವರ್ ಸಿಚುವೇಶನ್ ಅರೈಸಸ್, ಸಿಚುವೇಶನ್ ಕಮ್ಸ್ ಆ್ಯಂಡ್ ಐ ಗೋ ಆನ್ ಟೆಲಿಂಗ್ ದ ಇಂಟ್ರೆಸ್ಟಿಂಗ್ ಥಿಂಗ್ಸ್ ವಿಚ್ ಐ ಹ್ಯಾವ್ ರೆಡ್. ಅವಾಗ ಎಲ್ಲರೂ ಏನಂತಾರೆ ಅಂತಂದ್ರೆ ನೀವು ಭಾಷಣೆ ಇದೆ ಅಂತ ಹೇಳ್ತಾರೆ. ಹೌದಲ್ಲ? ಯಾಕೆ? ಓದಿದ್ದಿರ್ತದೆ, ಇನ್ಫಾರ್ಮೇಷನ್ ಇರ್ತದೆ. ಯು ರಿಮೆಂಬರ್, ಇನ್ಫಾರ್ಮೇಷನ್ ಈಸ್ ಡಿಫರೆಂಟ್ ಆ್ಯಂಡ್ ಅವರ್ ಓನ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫರೆಂಟ್. ನಾವಾಗಿ ಪಡೆದುಕೊಂಡಂಥ ಒಂದು ಅನುಭವ ಬೇರೆ, ಇನ್ನೊಬ್ಬರ ಅನುಭವಗಳನ್ನು ನಮ್ಮ ತಲೆಯಲ್ಲಿ ಹಾಕ್ಕೊಂಡು ಅದನ್ನು ಇನ್ನೊಬ್ಬರ ತಲೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇದೆ. ಅದಕ್ಕೆ ನಾವು ಏನಂತ ಕರಿತೀವೋ, ಭಾಷಣ ಇದ್ದಾನೆ, ಈಸ್ ಎ ವೈಸ್ ಮ್ಯಾನ್ ಅಂತ ಹೇಳಿಕೊಂಡು ಕೂಡ ಕರಿತೀವಿ. ಇಲ್ಲಿ ಕೂಡ ಹಾಗೆ ಆಗಿದೆ. ಫಾದರ್ ಈಸ್ ಸೇಯಿಂಗ್ ಸಮಥಿಂಗ್ ವೆರಿ ಸೀರಿಯಸ್ಲಿ. ತಂದೆ ಹೇಳಿಕತ್ತಾರೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ನೀನು ಜೀವನದಲ್ಲಿ ಪ್ರಗತಿ ಹೊಂದಬೇಕಾಯಿತು ಅಂತಂತಂದರೆ ಯು ಹ್ಯಾವ್ ಟು ರೀಡ್ ಅ ಲಾಟ್. ಯು ಕ್ಯಾನ್ ಲರ್ನ್ ಗೆಟ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ಗ್ರೇಟ್ ಡೀಲ್ ಆಫ್ ಥಿಂಗ್ಸ್. ನೀನು ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು ಅಂತಂತಂದರೆ ಅನೇಕ ಸಂಗತಿಗಳನ್ನು ಏನು ಮಾಡ್ಬೋದು ಅಂತಂದ್ರೆ ಓದ್ಬೋದು, ತಿಳ್ಕೊಬೋದು. ದಟ್ ಈಸ್ ನಾಟ್ ನೆಸಸರಿ ಟು ಗೋ ಔಟ್ ಸೈಡ್. ಅದು ಕನ್ನಡದಲ್ಲಿ ಒಂದು ಗಾದೆ ಇದೆ. ಏನು ಅಂತಂತಂದರೆ, ಈ ಕೋಶವನ್ನಾದರೂ ಓದಬೇಕು, ಇಲ್ಲ ದೇಶವನ್ನಾದರೂ ಸುತ್ತಬೇಕು ಅಂತ ಹೇಳ್ಕೊಂಡು. ದೇಶವನ್ನು ಸುತ್ತುವುದರಿಂದ ಅಥವಾ ಡಿಫ್ರೆಂಟ್ ಪ್ಲೇಸಸ್ಗಳಿಗೆ ಹೋಗುವುದರಿಂದ ಅಲ್ಲಿಯೂ ಕೂಡ ನಮಗೆ ಒಂದು ಬಗ್ಗೆ ಇನ್ಫಾರ್ಮೇಷನ್ ಬರ್ತದೆ. ಅಥವಾ ನಿಮಗದು ಆಗಲಿಲ್ಲ ಅಂತಂತಂದ್ರೆ ಯಾರು ಸುತ್ತಾರ ಅವರು ತಮ್ಮ ಸಂಗತಿಗಳನ್ನು, ಅಕೌಂಟನ್ನು ಬರೀತಾರೆ. ಅದನ್ನು ಕೂಡ ಏನು ಮಾಡ್ಬೋದು ಅಂತಂದ್ರೆ ಓದ್ಬೋದು, ತಿಳ್ಕೊಬೋದು, ಕಲೆಕ್ಟ್ ಮಾಡ್ಕೋಬೋದು. ಅದನ್ನೇ ನಾವು ರೀಕಲೆಕ್ಟ್ ಮಾಡ್ಕೋಬೋದು, ಅಥವಾ ಅದನ್ನೇ ನಾವು ಇದು ಎಕ್ಸ್ಪ್ರೆಸ್ ಮಾಡಬಹುದು. ಇಂಥ ಎಲ್ಲ ಶಣೆ ಅಂತಂತಂದ್ರೆ ಇದಷ್ಟ. ದಟ್ ಈಸ್ ಆಲ್. Yes, you can learn a great deal of things just by reading. His father told Satish. So father ಏನು ಹೇಳ್ದ ಅಂತಂದ್ರೆ, ಜೀವನದಲ್ಲಿ ಸಪೋಸ್ ಯು ವಾಂಟ್ ಟು ಇಂಪ್ರೂವ್ ಇನ್ ಯುವರ್ ಲೈಫ್, make some progress in life, it is better to read different kinds of books. A great deal of books will help you to understand the things of the world. ಗಿವಿಂಗ್ ಹಿಮ್ ಆ್ಯನ್ ಆರ್ಮ್ಫುಲ್ ಆಫ್ ಬುಕ್ಸ್. ಒಂದು ಸಾರಿ ಏನಾಯಿತು ಅಂತಂತಂದ್ರೆ ಭಾಳಷ್ಟು ಏನು ಮಾಡಿದ ಅಂತಂದ್ರೆ ಪುಸ್ತಕಗಳನ್ನು ತೊಗೊಂಡು ಬಂದರು. ಯಾರು? ನರೇನ್, ಅವತಾರ್ ನರೇನ್ ಅವರು ಹ್ಯಾಡ್ ಬ್ರಾಟ್ ಗುಡ್ ನಂಬರ್ ಆಫ್ ಬುಕ್ಸ್ ಟು ಹೀಸ್ ಸನ್. ತುಂಬ ಆರ್ಮ್ಫುಲ್ ಆಫ್ ಬುಕ್ಸ್ ಅಂತಂತಂದ್ರೆ ತೆಕ್ಕೆ ತುಂಬ ಪುಸ್ತಕಗಳು. ಇದರ ಅರ್ಥ ತೆಕ್ಕೆ ತುಂಬ ಅಂತಂತಂದ್ರೆ ಏನು? ಬಹಳಷ್ಟು ಪುಸ್ತಕಗಳನ್ನು ತೊಗೊಂಡು ಬಂದರು ಅಂತ ಅರ್ಥ. ಅದು ದಟ್ ಈಸ್ ಆಲ್. ಸತೀಶ್ ಲೀಫ್ಡ್ ಥ್ರೂ ದೆಮ್. ಇಲ್ಲಿ ಬರುತ್ತೆ ಸತೀಶ್ ಲೀಫ್ಡ್ ಥ್ರೂ ದೆಮ್ ಅಂತಂದ್ರೆ ಸತೀಶ್ ಏನು ಮಾಡಿದ ಅಂತಂದ್ರೆ ಆ ಪುಸ್ತಕಗಳನ್ನು ಹಿ ರೆಡ್ ವೆರಿ ಕೇರ್ಫುಲಿ. ಅವನು ಎಲ್ಲ ಪುಸ್ತಕಗಳನ್ನು ತನಗೆ ತಿಳಿಯುವ ಮಟ್ಟಿಗೆ ಏನು ಮಾಡಿದ ಅಂತಂತಂದರೆ ಹಿ ರೆಡ್ ಆಲ್ ದೋಸ್ ಬುಕ್ಸ್ ಒನ್ ಬೈ ಒನ್ ವೆರಿ ಕೇರ್ಫುಲಿ. ಸೊ ಲೀಫ್ ಥ್ರೂ ಅಂತಂತಂದ್ರೆ ಏನು? ರೀಡ್ ಕೇರ್ಫುಲಿ ಅಂದರೆ ಲೀಫ್ ಅಂದರೆ ರೀಡ್ ಕೇರ್ಫುಲಿ ಅಥವಾ ರೆಡ್ ಕೇರ್ಫುಲಿ ಅಂತ ಹೇಳಿ. ಅದು ಭೂತಕಾಲಕ್ಕೆ ಸಂಬಂಧಿಸಿದಂತೆ. ದ ಲೈಫ್ ಆಫ್ ಗ್ಯಾರಿಬಾಲ್ಡಿ. ಗ್ಯಾರಿಬಾಲ್ಡಿಯ ಜೀವನ ಚರಿತ್ರೆ ಟ್ರಾನ್ಸ್ಲೇಟೆಡ್ ಇನ್ ಟು ಉರ್ದು ಬೈ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ನಿಮ್ಗೆ ಗೊತ್ತಿದೆ, ಒನ್ ಆಫ್ ದ ಸೀನಿಯರ್ ರೆವಲ್ಯೂಷನರಿಸ್ಟ್ ಇನ್ ಇಂಡಿಯಾ. ಸೊ ಅವರು ಬರೆದಿರ್ತಕ್ಕಂಥ ಗ್ಯಾರಿಬಾಲ್ಡಿ ಪುಸ್ತಕವನ್ನು ಓದಿದ.
ಆ್ಯಂಡ್ ದ ವರ್ಕ್ಸ್ ಆಫ್ ಮುನ್ಷಿ ಪ್ರೇಮ್ಚಂದ್ ಅವರು ಬರೆದಿರ್ತಕ್ಕಂಥ ಹಿಂದಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಣ್ಣ ಕಥೆಗಳು, ಸರಸ್ ಚಂದ್ರ ಆ್ಯಂಡ್ ಸೆವೆರಲ್ ಅದರ್ಸ್, ಇಂಥ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಆ 8 ಅಥವಾ 9 ವರ್ಷದ ಬಾಲಕನಿಗೆ ತಂದುಕೊಟ್ರು. ಯಾವ ಬುಕ್ಸ್ಗಳು? ಸೊ ಗ್ಯಾರಿಬಾಲ್ಡಿ ಪುಸ್ತಕ, ಆಮೇಲೆ ಸರಸ್ ಚಂದ್ರ ಬರೆದಿರ್ತಕ್ಕಂಥ ಪುಸ್ತಕ, ಆಮೇಲೆ ಮುನ್ಷಿ ಪ್ರೇಮ್ಚಂದ್ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ತಂದುಕೊಟ್ರು. ಸೊ ದ ಬಾಯ್ ವೆಂಟ್ ಆನ್ ರೀಡಿಂಗ್. It was as if the whole world opened out for him. So when he started reading, he has found different types of things that they are taking place in the world. ಅವನಿಗೆ ಓದುತ್ತಾ ಏನಾಯಿತು ಅಂತಂತಂದರೆ ಒಂದು ಹೊಸ ಜಗತ್ತು ಏನಾಯಿತು ಅಂತಂತಂದರೆ ಗೊತ್ತಾಗಲಿಕ್ಕಿತ್ತು. ಸತೀಶ್ ಬಿಕೇಮ್ ಎ ಹೊರಾಷಿಯಸ್ ರೀಡರ್. ಸೊ ಸತೀಶ್ ಬಿಕಮ್ ವೆರಿ ವೆರಿ ಹೊರಾಷಿಯಸ್ ರೀಡರ್. ಆಲ್ರೆಡಿ ಅಂಬೇಡ್ಕರ್ ಪಾಠದಲ್ಲಿ ಬಂದಿದೆ. ಅಂಬೇಡ್ಕರ್ ವಾಸ್ ಎ ಹೊರಾಷಿಯಸ್ ರೀಡರ್, ಮೀನ್ಸ್ ರೆಸ್ಟ್ಲೆಸ್ ರೀಡರ್. Reading. Perhaps least concern to needs of the life or needs of the body. ಏನು ಅಂತಂತಂದರೆ ಊಟ ತಿಂಡಿ ಬಿಟ್ಟು ಹೆಚ್ಚು ಏನು ಮಾಡೋದು ಅಂತಂತಂದ್ರೆ ಓದುವುದು, ಇದರ ಕಡೆಗೆ ಗಮನ. ಹೊರಾಷಿಯಸ್ ರೀಡರ್, ರಿಮೆಂಬರ್ ರಿಟರ್ನ್. ಸೊ ಸ್ಲೋಲಿ ಸತೀಶ್ ಬಿಕೇಮ್ ಎ ಹೊರಾಷಿಯಸ್ ರೀಡರ್, ದಟ್ ಇಸ್ ಕಾಲ್ಡ್ ರೆಸ್ಟ್ಲೆಸ್ ರೀಡರ್. The books, however, were all serious works meant for older children. ಆ ವರ್ಕ್ಗಳೆಲ್ಲ ಏನಿದು, ಪ್ರೇಮ್ಚಂದನ ಕಥೆಗಳು ಅಥವಾ ಮುನ್ಷಿ ಪ್ರೇಮ್ಚಂದರ ಕಥೆಗಳು ಅಥವಾ ಸರಸ್ ಚಂದ್ರ ಕಥೆಗಳು ಅಥವಾ ಗ್ಯಾರಿಬಾಲ್ಡಿ ಕಥೆ ಅಥವಾ ಇನ್ಯಾವ ಪುಸ್ತಕಗಳಿದ್ದು, ಅವೆಲ್ಲ ದೋಸ್ ಬುಕ್ಸ್ ವೇರ್ ವೆರಿ ವೆರಿ ಸೀರಿಯಸ್. ಪರ್ಹ್ಯಾಪ್ಸ್ ದೋಸ್ ಬುಕ್ಸ್ ವೇರ್ ನಾಟ್ ಅಪ್ ಟು that boy, means to that boy who was just studying or studying. He was very 8 years old. ಅವನಿಗೆ 8 ವರ್ಷದಲ್ಲಿದ್ದಾಗ ಇಂಥ ಪುಸ್ತಕಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಮೋಸ್ಟ್ಲಿ ದ ಬಾಯ್ ವೆದರ್ ಅಂಡರ್ಸ್ಟುಡ್ ಇಟ್ ಆರ್ ವಿ ಡು ನಾಟ್ ನೋ, ಬಟ್ ದ ಬುಕ್ಸ್ ವೇರ್ ವೆರಿ ವೆರಿ ಸೀರಿಯಸ್. ದೇ ವೇರ್ ನಾಟ್ ಅಪ್ ಟು ಹೀಸ್ ಟ್ಯಾಲೆಂಟ್ ಆರ್ ಅಪ್ ಟು ಹೀಸ್ ಗ್ರೋಯಿಂಗ್ ಏಜ್. ಅದೇ ಹೇಳ್ತಾರೆ, ಸತೀಶ್ ಬಿಕೇಮ್ ಎ ಹೊರಾಷಿಯಸ್ ರೀಡರ್. ದ ಬುಕ್ಸ್ ಹವೆವರ್ ವೇರ್ ಆಲ್ ಸೀರಿಯಸ್ ವರ್ಕ್ಸ್ meant for older children and sometimes even for adults. ಅವುಗಳನ್ನು ಆ ಪುಸ್ತಕಗಳನ್ನು ದೊಡ್ಡವರು ಕೂಡ ಓದ್ಬೋದು. ಸೊ ದೊಡ್ಡವರು ಓದತಕ್ಕಂಥ ಪುಸ್ತಕಗಳನ್ನು ಈ ಮಗುವಿಗೆ ಏನು ಮಾಡಲಾಗಿದೆ ಅಂತಂತಂದರೆ ಕೊಡಲಾಗಿದೆ. ಸೊ ದ ಅಡಲ್ಟ್ಸ್ ಕ್ಯಾನ್ ಎಂಜಾಯ್ ದೋಸ್ ಬುಕ್ಸ್ ಆ್ಯಂಡ್ ದೋಸ್ ಬುಕ್ಸ್ ಆರ್ ಗಿವನ್ ಟು ಸತೀಶ್. They made him feel depressed and left a deep impression upon his sensitive mind. So when he started reading, somehow he understood, he opened, means the books opened a very new door to him. ಪುಸ್ತಕಗಳು ಹೊಸ ಜೀವನವನ್ನು ಕೊಟ್ಟು ಅವನಿಗೆ ದೇ ಗೇವ್ ಎ ಕೈಂಡ್ ಆಫ್ ನ್ಯೂ ಡೋರ್ ಟು ಹಿಮ್. ಅದಕ್ಕೆ ಆ ಪುಸ್ತಕಗಳಿಂದ ಅವನಿಗೆ ಏನು ಗೊತ್ತಾಯಿತು ಅಂತಂತಂದರೆ, ಬುಕ್ಸ್ ಮೇಡ್ ಎ ಡೀಪ್ ಇಂಪ್ರೆಷನ್ ಆನ್ ಹೀಸ್ ಟೆಂಡರ್ ಮೈಂಡ್. ಅವನು ಸೆನ್ಸಿಟಿವ್ ಮೈಂಡ್ ಏನಿತ್ತು ಅಥವಾ ಟೆಂಡರ್ ಮೈಂಡ್ ಏನಿತ್ತು ಅದರ ಮೇಲೆ ಪುಸ್ತಕಗಳ ಪರಿಣಾಮ ತುಂಬ ಆಯಿತು. ಆ ಪುಸ್ತಕಗಳಲ್ಲಿರತಕ್ಕಂಥ ಒಂದು ವರ್ಣನೆ, ದ ಡಿಸ್ಕ್ರಿಪ್ಷನ್, ದ ಇನ್ಸಿಡೆಂಟ್ಸ್ ಆ್ಯಂಡ್ ಆಲ್ ದ ಕೋಇನ್ಸಿಡೆಂಟ್ಸ್ ಆರ್ ದಟ್ narration, everything with the incidents made a great impression on his mind, upon his sensitive mind. He came to know of another world through them. ಅವನಿಗೆ ಗೊತ್ತಾಯಿತು ಜಗತ್ತಿನಲ್ಲಿ ಹಿಂಗೂ ಇದೆ. ಓಕೆ, ಏನಿದೆ? ಎ ವರ್ಲ್ಡ್ ಆಫ್ ಸಫರಿಂಗ್ ಆ್ಯಂಡ್ ಆ್ಯಂಗ್ವಿಷ್. ಈ ಜಗತ್ತಿನಲ್ಲಿ ಏನಿದೆ ಅಂತಂತಂದರೆ ತುಂಬ ದುಃಖವಾಗಿದೆ. ಲಾಟ್ ಆಫ್ ಸಫರಿಂಗ್ ಈಸ್ ದೇರ್, ಪ್ರಾಬ್ಲಮ್ ಈಸ್ ದೇರ್, ಆ್ಯಂಡ್ ಪೀಪಲ್ ಆರ್ ಎನ್ಕೌಂಟರಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ಜೀವನದಲ್ಲಿ ಸಫರಿಂಗ್ ಇದೆ ಆ್ಯಂಡ್ ಆಲ್ಸೋ ಆ್ಯಂಗ್ವಿಷ್, ದುಃಖ ಇದೆ, ನೋವಿದೆ ಅನ್ನೋದನ್ನು ಪುಸ್ತಕಗಳ ಮುಖಾಂತರ ಅಥವಾ ಕಥೆಗಳ ಮುಖಾಂತರ ಏನು ಮಾಡಿದ ಅಂತಂತಂದರೆ ತಿಳ್ಕೊಂಡ. He brooded long and hard about why there was so much suffering in the world. ಅವನು ಹಿಂಗೆ ವಿಚಾರ ಬ್ರೂಡ್ ಓವರ್ ಅಂತಂತಂದರೆ ಚಿಂತನೆ ಮಾಡು, ಒಂದು ವಿಷಯದಲ್ಲಿ ಚಿಂತನೆ ಮಾಡುವುದಕ್ಕೆ, ಥಿಂಕ್ ಸೋ ಡೀಪ್ಲಿ ಅಬೌಟ್ ಎ ಸರ್ಟನ್ ಇನ್ಸಿಡೆಂಟ್ ಆರ್ ಎ ಥಿಂಗ್, ಎಸ್ಪೆಷಲಿ ದಟ್ ಮೇಕ್ಸ್ ಸಮ್ ಒನ್ ವೆರಿ ಅನ್ಹ್ಯಾಪಿ. ಯು ಸಿ, ಬ್ರೂಡಿಂಗ್, ಥಿಂಕ್ ಡೀಪ್ಲಿ ಅಬೌಟ್ ಸಮಥಿಂಗ್ ದಟ್ ಮೇಕ್ಸ್ ಒನ್ ಅನ್ಹ್ಯಾಪಿ ಆರ್ ಆ್ಯಂಗ್ರಿ. ಏನೋ ಘಟನೆಗಳನ್ನು ಓದಿದಾಗ, ಪೇಪರ್ದಲ್ಲಿ ಒಂದೊಂದು ಘಟನೆಗಳು ಬಂದಿರ್ತಾವೆ, ಚೀಟಿಂಗ್ ಆಗಿರ್ತದೆ, ಮರ್ಡರ್ ಆಗಿರ್ತದೆ, ರೇಪ್ ಆಗಿರ್ತದೆ. ಇವೆಲ್ಲ ಘಟನೆಗಳನ್ನು ಓದಿದಾಗ ಅಥವಾ ಅದ್ರ ಬಗ್ಗೆ ನಾವು ಒಂದಿಷ್ಟು ಕಂಟೆಂಪ್ಲೇಟ್ ಮಾಡಿದಾಗ, ಸಪೋಸ್ ವಿ ಸ್ಟಾರ್ಟ್ ಬ್ರೂಡಿಂಗ್ ಓವರ್ ಇಟ್, ವಿ ಬಿಕಮ್ ವೆರಿ ವೆರಿ ಅನ್ಹ್ಯಾಪಿ. ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅರೌಂಡ್ ಅಸ್? ಇಸ್ ದರ್ ಎನಿ ಕಂಟ್ರೋಲ್? ಇದ್ರ ಮೇಲೆ ಏನಾದರೂ ಕಂಟ್ರೋಲ್ ಇಲ್ಲವೇ? ವಾಟ್ ಪೊಲೀಸ್ ಫೋರ್ಸ್ ಇಸ್ ಡೂಯಿಂಗ್, ವಾಟ್ ಪೀಪಲ್ ಆರ್ ಡೂಯಿಂಗ್, ವಾಟ್ ಪೀಪಲ್ ಆರ್ ವಾಚಿಂಗ್.
ಸೊ ಅಂತ ಹೇಳ್ಕೊಂಡು ನಮ್ಮಷ್ಟಕ್ಕೆ ನಾವೇ ಒನ್ ಫೀಲ್ಸ್ ವೆರಿ ವೆರಿ ಆಂಗ್ವಿಶ್, ಒನ್ ಫೀಲ್ಸ್ ವೆರಿ ವೆರಿ ಆಂಗ್ರಿ, ಒನ್ ಬಿಕಮ್ಸ್ ವೆರಿ ವೆರಿ ಅನ್ಹ್ಯಾಪಿ. ಸೊ ಬಿಕಾಸ್ ದೀಸ್ ಥಿಂಗ್ಸ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಸೊ ಅವನಿಗೆ ಅದು ಬ್ರೂಡ್ ಓವರ್, ಅವನು ಚಿಂತನೆ ಮಾಡಿದಾಗ ಅವನಿಗೆ ಹಿಂಗೆ ಅನಿಸ್ತು, ಏನು ದಟ್ ದರ್ ವಾಸ್ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್. ಅವ್ನಿಗೆ ಹಿಂಗೆ ಗೊತ್ತಾಯ್ತು ಜಗತ್ತಿನಲ್ಲಿ ತುಂಬ ಏನಿದೆ ಅಂತಂತಂದರೆ ದುಃಖ ಇದೆ, ನೋವಿದೆ. ವೈಲ್ ಹೀಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟಬಲ್ ಇನ್ ಕಂಪ್ಯಾರಿಸನ್. ಸೊ ಅವ್ನಿಗೆ ಹಿಂಗೆ ಅನಿಸ್ತು, ಹಾಗೆ ನೋಡಿದರೆ ನಮ್ಮದು ಕಡಿಮೆ ಅದ. ಹಿ ಕಂಪೇರ್ಸ್ ಹಿಸ್ ಲೈಫ್ ಟು ದ ವೆರಿ ಸಫರಿಂಗ್ಸ್ ಆಫ್ ಅದರ್ಸ್. ಇನ್ನೊಬ್ಬರ ಜೀವನಕ್ಕೆ ಆ ಕಥೆಗಳಲ್ಲಿ ಬರ್ತಕ್ಕಂಥ ಸಂಗತಿಗಳ ಜೊತೆಗೆ ಹಾಗೆ ಹೋಲಿಸಿ ನೋಡಿದಾಗ ಮೈ ಲೈಫ್ ಈಸ್ ಕಂಫರ್ಟಬಲ್, ದರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. Okay, so he compares his life to the very characters, the very incidents that he had read in the stories or in the books. Okay, and he came to know particularly the world is suffering from certain problems. Okay, and there is a great anguish. ಅದಕ್ಕೆ ಹಾಗೆ ನೋಡಿದರೆ ನನ್ನ ಜೀವನ ಏನಿದೆ ಕಂಫರ್ಟಬಲ್ ಇದೆ ಅಂತ ಹೇಳ್ಕೊಂಡು ಅವನಿಗೆ ಅನಿಸ್ತು. Another bout of fever struck and Satish was confined to bed. So after few days, ಮತ್ತೊಂದು ಸಾರಿ ಅವನಿಗೆ ಏನಾಯಿತು ಅಂದರೆ ಬೌಟ್ ಆಫ್ ಫೀವರ್ ಅಂತ ನಾವು ಹೇಳಿದ್ವಿ. ಬೌಟ್ ಆಫ್ ಫೀವರ್ ಮೀನ್ಸ್ ಹಿ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಫೀವರ್, ಜೋರಲ್ಲಿ ಮೇಲಿನ ಮೇಲೆ ಜ್ವರ ಬರ್ತಾ ಇತ್ತು. ಸೊ ಹಿ ಹ್ಯಾಡ್ ಟು ಟೇಕ್ ಅಗೇನ್ ರೆಸ್ಟ್. ಆಲ್ ಹಿ ಕುಡ್ ಡೂ ವಾಸ್ ಸಿಟ್ ಆ್ಯಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಏನು ಮಾಡ್ಬೋದು? ಫಸ್ಟ್ ಆಫ್ ಆಲ್ ಆಲ್ರೆಡಿ ಹಿ ಕುಡ್ ನಾಟ್ ಗೋ ಔಟ್ಸೈಡ್ ಟು ಪ್ಲೇ. ಓನ್ಲಿ ಸಿಟಿಂಗ್ ಆರ್ ಸ್ಲೀಪಿಂಗ್ ಆರ್ ರೀಡಿಂಗ್. ಕುತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಥವಾ ಸ್ಟೇರಿಂಗ್ ವಿಂಡೋ, ಥ್ರೂ ದ ವಿಂಡೋ ಏನು ನಡೆದದ ಕಿಟಕಿ ಒಳಗೆ ಅಂತ ಹೇಳ್ಕೊಂಡು ಸ್ಟೇರಿಂಗ್ ಒಂದು ದೃಷ್ಟಿಯನ್ನು ಹಾಯಿಸುವುದು. ಆಮೇಲೆ ಏನಾದರೂ ಹಂಗೆ ಅನಿಸ್ತು ಅಂತಂತಂದ್ರೆ ಓದುವುದು. ಸೊ ದೀಸ್ ಆರ್ ದಿ 3 ಥಿಂಗ್ಸ್ ಸತೀಶ್ ಕುಡ್ ಡೂ, ಐದರ್ ಸಿಟಿಂಗ್ ಆರ್ ಸ್ಟೇರಿಂಗ್ ಎಟ್ ವಿಂಡೋ ಆ್ಯಂಡ್ ಸೆಕೆಂಡ್ ಒನ್ ಈಸ್ ರೀಡಿಂಗ್. He felt lonely and full of despair at his plight. ಅವನಿಗೆ ಈ ಪ್ಲೈಟನ್ನು ನೋಡಿ, ಪ್ಲೈಟ್ ಮೀನ್ಸ್ ಸಾರ್ಫುಲ್ ಕಂಡೀಷನ್, ಬ್ಯಾಡ್ ಕಂಡೀಷನ್. ಏನಪ್ಪ ಕಾಲು ನಡೆಯುವಾಯಿತು, ಸರಿಯಾಗಿ ಹೋಗ್ತಾ ಇಲ್ಲ, ಆಮೇಲೆ ಕೆಲಸಂಗಿಲ್ಲ ಬಂದು, ನಾನು ಕೂಡ ಯಾರು ಮಾತಾಡೋಂಗಿಲ್ಲ ಒಂದು, ಅವ್ರು ಮಾತಾಡಿದ್ರು ನನಗೆ ಐ ಕುಡ್ ನಾಟ್ ಎಕ್ಸ್ಪ್ರೆಸ್ ನನ್ನ ರೆಸ್ಪಾನ್ಸ್ ಏನೇ ಇಲ್ಲ. ದೇ ಆರ್ ಸೇಯಿಂಗ್ ಮೆನಿ ಮೆನಿ ಗುಡ್ ಥಿಂಗ್ಸ್, ಇಂಟ್ರೆಸ್ಟಿಂಗ್ ಥಿಂಗ್ಸ್, ಬಟ್ ಐ ಫಸ್ಟ್ ಆಫ್ ಆಲ್ ನಾಟ್ ಇನ್ ಪೊಸಿಷನ್ ಟು ಹಿಯರ್ ದೆಮ್. ಏನು ಮಾಡೋದು ಅಂತ ಹೇಳ್ಕೊಂಡು ಪ್ಲೈಟ್ ಅಂತಂತಂದರೆ ಒಂದು ದುಸ್ಥಿತಿ ಅಂತ, ಕೆಟ್ಟ ಸ್ಥಿತಿ, ಬ್ಯಾಡ್ ಕಂಡೀಷನ್ ಅನ್ನೋದಕ್ಕೆ ಪದ ಏನು ಯೂಸ್ ಮಾಡಿದ್ರೆ ಪ್ಲೈಟ್ ಅಂತ ಯೂಸ್ ಮಾಡ್ತಾರೆ. ಪ್ಲೈಟ್. Now, paragraph number 22. One day when he was looking gloomily into the far corner of the garden, one day it so happened he was sitting and looking very gloomily. Gloomily means he was very very not cheerful. ಅವನು ಅಷ್ಟು cheerful ಇದ್ದಿರಲಿಲ್ಲ, ಏನೋ ಒಂದು ಬೇಜಾರು. He was not looking so happy. Into the far corner of the garden, mostly our ಮನೆ ಎದುರುಗಡೆ ಒಂದು ಗಾರ್ಡನ್ ಇರ್ಬೋದು. There must be a beautiful garden, and garden in the sense tree etc. He saw a bird that was unlike any. ಅವನು ನೋಡಿದ there was a bird. ಅಲ್ಲಿ ಏನಿತ್ತು ಅಂತಂತಂದ್ರೆ in that garden, in that beautiful garden, there was a tree, must be, and on that tree, what there was garden. Remember this one, garden, and there was a beautiful bird. And that bird was very very strange. ಅಂತ ಪಕ್ಷಿ ನಾವು ಏನು ಮಾಡಿರಲಿಲ್ಲ ಅಂತಂದು ನೋಡಿರಲಿಲ್ಲ. Such a bird was there and he had not seen. Unlike any other birds he had ever seen before. ಅಂತ ಬರ್ಡನ್ನು ನೋಡಿರಲಿಲ್ಲ ಅವನು. It had longish tail. ಆ ಬರ್ಡ್ ಹೆಂಗಿತ್ತು ಅಂತಂದ್ರೆ ಅದಕ್ಕೊಂದು ಉದ್ದವಾಗಿರ್ತಕ್ಕಂಥ ಬಾಲ್ ಇತ್ತು, ಅಂದ್ರೆ ಪಕ್ಕಗಳು ಹಿಂದಕ್ಕೆ, ಲಾಂಗಿಶ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರೆಸ್ಟ್. ಅದರ ತಲೆ ಮೇಲೆ ಏನಿತ್ತು ಅಂತಂತಂದರೆ ಒಂದು ತುರಾಯಿ ಟೈಪ್. ಕ್ರೆಸ್ಟ್ ಅಂತಂತಂದ್ರೆ ತುರಾಯಿ, ಅದು ಇದಕ್ಕಿತ್ತು ಕರಿಯಾಗಿರ್ತಕ್ಕಂಥ ಒಂದು ತುರಾಯಿ ಅದರ ತಲೆ ಮೇಲೆ. ಬಟ್ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಸೊ ಬಟ್ ದ ಮೋಸ್ಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಆ ಬರ್ಡ್ ಏನಿತ್ತು ಅಂತಂದ್ರೆ ಆ ಕಡೆ ಈ ಕಡೆ ಮುಗೋದು, ಕುಡಿದು ಮಾಡೋದು. ಎಸ್ಪೆಷಲಿ ಸ್ಪ್ಯಾರೋಸ್ ಆ್ಯಂಡ್ ಪ್ಯಾರೋಟ್ಸ್ ಆ್ಯಂಡ್ ಪಿಜನ್ಸ್, ಎಸ್ಪೆಷಲಿ ಸ್ಪ್ಯಾರೋಸ್ ಆರ್ ವೆರಿ ರೆಸ್ಟ್ಲೆಸ್. They are not sitting on in a steady place, in a tree. Its eyes kept darting here and there. Our ಕಣ್ಣುಗಳು darting means ಆ ಕಡೆ ಈ ಕಡೆ ಏನು ಅಂತಂತಂದ್ರೆ ಮೂವಿಂಗ್. The eyes of that bird, dart ಅಂತಂತಂದ್ರೆ ಮೂವ್ ಅಂತ ಅರ್ಥ. ಇಲ್ಲಿ ಬರ್ತಾರೆ ಡಾರ್ಕ್ ಅಂತಂತಂದ್ರೆ ಏನು, ಮೂವ್ ಅಂತ ಅರ್ಥ. ಆ ಕಣ್ಣುಗಳು ಆ ಕಡೆ ಈ ಕಡೆ ಏನಾಗ್ತಿತ್ತು ಅಂತಂತಂದ್ರೆ ಅಳಗಾಡಿಸ್ತಿತ್ತು. ಅದು ಆ ಕಡೆ ನೋಡೋದು, ಈ ಕಡೆ ನೋಡಿದ್ದು. That the bird was looking here and there. Its whole body ready for flight any moment. So the bird was sitting in such a position that if anything happens, a small sound,
ಕ್ಯಾನ್ ಮೇಕ್ ಇಟ್ ಟು ಫ್ಲೈ. ಸ್ವಲ್ಪ ಏನಾದರೂ ಆಯಿತು ಅಂತಂತಂದರೆ ಹಾರಿ ಹೋಗುವ ಒಂದು ಕಂಡೀಷನ್ದಲ್ಲಿ ಅದು ಕುಳಿತಿತ್ತು. ದ ಬರ್ಡ್ ವಾಸ್ ಸಿಟ್ಟಿಂಗ್ ಇನ್ ಸಚ್ ಎ ಕಂಡೀಷನ್ ದಟ್ ಇಫ್ ಎನಿ ನಾಯ್ಸ್, ಇಫ್ ಎನಿಥಿಂಗ್ ದಟ್ ಹ್ಯಾಪನ್ಸ್, ದ ಬರ್ಡ್ ಈಸ್ ರೆಡಿ ಟು ಫ್ಲೈ. ಫ್ಲೈಟ್ ಎನಿ ಮೂಮೆಂಟ್, ಯಾವುದೇ ಕ್ಷಣದಲ್ಲಿ ಹಾರಬಹುದು. ಫಾರ್ ಎ ಲಾಂಗ್ ಮೂಮೆಂಟ್ ಹಿ ಸ್ಟೇರ್ಡ್ ಆಟ್ ದ ಬ್ಯೂಟಿಫುಲ್ ಬರ್ಡ್. ಅವನು ಕಿಟಕಿಯೊಳಗಿಂದ ಆ ಬರ್ಡನ್ನು ನೋಡಿದ. ಫಾರ್ ಎ ಲಾಂಗ್ ಮೂಮೆಂಟ್, ಬಹಳ ತನಕ ನೋಡಿದವನು. ವೆನ್ ಇಟ್ ಫ್ಲೂ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್. ಅದು ಏನಾಯಿತು ಅಂತಂತಂದ್ರೆ ಅವನು ಡೈರೆಕ್ಷನ್ದೊಳಗೆ ಹಿಂಗೆ ನೋಡ್ಲಿಕ್ಕೆ ಅವನು ಮುಂದಿನ ಏನಾಗಿಬಿಡ್ತು ಅಂತ ಬರ್ಡ್ ಏನಾಗಿಬಿಡ್ತದು, ಇಟ್ ಫ್ಲೂ ಅವೇ ಅಂದ್ರೆ ಅದು ಫ್ಲೂ ಫ್ಲಾಮ್. ಅದೇನಾಯಿತು ಅಂತಂತಂದ್ರೆ ಹಾರಿ ಹೋಗಿಬಿಡ್ತದು. ಫ್ಲೂ ಎನ್ನುವುದು ಭೂತಕಾಲ, ಫ್ಲೈ ಎಂಬುದರ ಭೂತಕಾಲ. ಫ್ಲೂ ಫ್ಲಾಮ್ ಅವೇ ಆಫ್ಟರ್ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್. ಸತೀಶ್ ಜಂಪ್ಡ್ ಡೌನ್ ಫ್ರಾಮ್ ಹಿಸ್ ಬೆಡ್. ಒಮ್ಮೆಲೆ ಸತೀಶ್ ಏನು ಮಾಡಿದ ಅಂತಂತಂದ್ರೆ ತನ್ನ ಹಾಸಿಗೆ ಮೇಲಿಂದ ಕೆಳಗಿಳಿದ. ಆ್ಯಂಡ್ ಟುಕ್ ಔಟ್ ಹಿಸ್ ನೋಟ್ಬುಕ್, ಒಂದು ನೋಟ್ಬುಕ್ ತೊಗೊಂಡ, ಆ್ಯಂಡ್ ಪೆನ್ಸಿಲ್. ಹಿ ಸ್ಕೆಚ್ಡ್ ದ ಬರ್ಡ್ ಫ್ರಮ್ ಮೆಮರಿ. ಅವನು ಏನು ಮಾಡಿದ ಅಂತಂತಂದ್ರೆ ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್, ಯು ರಿಮೆಂಬರ್, ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಹಿ ಟುಕ್ ದ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್, ಆ್ಯಂಡ್ ವಾಟ್ ಹಿ ಡಿಡ್ ಯು ನೋ, ಹಿ ಸ್ಟಾರ್ಟೆಡ್ ಸ್ಕೆಚಿಂಗ್ ದ ವೆರಿ ಫಿಗರ್ ಆಫ್ ದ ಬರ್ಡ್. ಆ ಬರ್ಡ್ ಅವನಿಗೆ ಹೆಂಗೆ ಕಾಣಿಸ್ತು ಅನ್ನೋದನ್ನು ನಾವು ಏನು ಮಾಡಿದ ಅಂತಂತಂದ್ರೆ ತೆಗೆದ, ಚಿತ್ರ ಬರೆದವನು. ವಿತ್ ಫ್ಯೂ ಡೆಪ್ಟ್ ಸ್ಟ್ರೋಕ್ಸ್. ಡೆಪ್ಟ್ ಸ್ಟ್ರೋಕ್ಸ್ ಮೀನ್ಸ್ ಸ್ಕಿಲ್ಫುಲ್ ಸ್ಟ್ರೋಕ್ಸ್. ಒಮ್ಮೆಗೆ ಇಲ್ಲ, ಈಗ ನಿಧಾನವಾಗಿ ಅದು ಬರ್ಡ್ ಹೆಂಗಿತ್ತು ಅನ್ನೋದನ್ನು ಅವನು ಹೀಗೆ 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 ಮಾಡ್ಕೊಂಡು ಏನು ಮಾಡಿದ ಅಂತಂತಂತಂದ್ರೆ ಒಂದಿಷ್ಟು ಸ್ಕೆಚನ್ನು ಹಾಕಿದ. ಅದಕ್ಕೆ ಅಂತ ಏನು ಸ್ಕಿಲ್ಫುಲ್ ಸ್ಟ್ರೋಕ್ಸ್ ಆಫ್ ಎನ್ ಆರ್ಟಿಸ್ಟ್, ಅದಕ್ಕೆ ಡೆಪ್ಟ್ ಸ್ಟ್ರೋಕ್ಸ್ ಅಂತ ಕೇಳ್ಕೊಂಡು ಕರೀತಾರೆ. ಒಂದು ಒಮ್ಮೆಲೆ ಚಿತ್ರ ಬರಲಿಕ್ಕೆ ಬರೋಂಗಿಲ್ಲ. ಹಿ ಹ್ಯಾಸ್ ಟು ಮೇಕ್ ಎ ಸ್ಮಾಲ್ ಸ್ಕೆಚ್ ಫ್ರಾಮ್ ಹಿಸ್ ಮೆಮರಿ. ಅಂದರೆ ಅವನು ಹೆಂಗೆ ನೋಡಿದ ಅದನ್ನೇ ಕಣ್ಣು ಮುಂದೆ ತಂದು ಅದರ ಪ್ರಕಾರ ಏನು ಮಾಡಬೇಕು ಅಂತಂತಂದರೆ ಆ ಬರ್ಡ್ ಚಿತ್ರವನ್ನು ತೆಗಿಬೇಕು. ಹಿ ಲೈಕ್ ದ ಪಿಕ್ಚರ್ ಆ್ಯಂಡ್ ಸೆಟ್ ಅಗೇನೆಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ಹಿಸ್ ಬೆಡ್ ಸೈಡ್ ಟೇಬಲ್. ಅವನಿಗೆ ಅದು ತಾನು ತೆಗೆದಿರ್ತಕ್ಕಂಥ ಚಿತ್ರ ತುಂಬ ಹಿಡಿಸ್ತು. ಈ ಲೈಕ್ಡ್ ದಟ್ ಪಿಕ್ಚರ್ ವೆರಿ ಮಚ್ ಆ್ಯಂಡ್ ಮೆನಿ ಬುಕ್ಸ್ ವೇರ್ ದೇರ್, ಯು ನೋ, ಹಿಸ್ ಫಾದರ್ ಹ್ಯಾಡ್ ಬಾಟ್. ಆ್ಯಂಡ್ ಈ ಜಸ್ಟ್ ಅಗೇನೆಸ್ಟ್, ದ ವರ್ಡ್ ಈಸ್ ಯೂಸ್ ಅಗೇನೆಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್. ಸ್ಟ್ಯಾಕ್ ಆಫ್ ಬುಕ್ಸ್ ಅಂತಂತಂದ್ರೆ ಪುಸ್ತಕದ ಏನು ಬಹಳಷ್ಟು ಹೊರೆ ಇತ್ತು ಅಥವಾ ಸುಮಾರು ಒಂದು 10-20 ಬುಕ್ಸ್ಗಳಿರ್ಬೋದು, ಅದಕ್ಕೆ ಎದುರಾಗಿ ಏನು ಮಾಡಿದ ಅಂತಂತಂದ್ರೆ ಟೇಬಲ್ ಮೇಲೆ ಅದನ್ನು ಇಟ್ಟ ಅಂತ ಹೇಳ್ತಾನೆ. ಇವತ್ತು ಇಷ್ಟು ಸಾಕು. ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ಪ್ಲೀಸ್. ಥ್ಯಾಂಕ್ ಯು.